ನಮಸ್ಕಾರ ಎಲ್ಲರಿಗೂ. ಜಾತಕ ಅಂದರೆ ಡೇಟ್ ಆಫ್ ಬರ್ತ್ ಟೈಮ್ ಕೊಟ್ಟ ತಕ್ಷಣ ನಾವು ಜಾತಕ ಅನಲೈಸ್ ಮಾಡಿಕೊಡ್ತಾರೆ ಅಥವಾ ಮ್ಯಾನುವಲಾಗಿ ಬರ್ಕೊಡ್ತಾರೆ. ಸೊ ಜಾತಕ ಅಂದರೆ ಯಾವಾಗಲೂ ಡಿಗ್ರಿ ವೈಸ್ ಕೊಡಬೇಕು, ಅದು ಕೂಡ ಪರ್ಫೆಕ್ಟ್ ಆಗಿರುತ್ತೆ. ಡಿಗ್ರಿ ವೈಸ್ ಜಾತಕ ನನ್ನ ಹತ್ರ ಕನ್ಸಲ್ಟ್ ಮಾಡಿದಾಗ ನಾನು ವಿತ್ ಡಿಗ್ರಿ ವೈಸು ನಾನು ಜಾತಕನ ಕೊಡ್ತೀನಿ ಅಪ್ ಟು 10th ನೆಕ್ಸ್ಟ್ ಆಫ್ಟರು ಮುಂದೆ ಏನು ಅವ್ರು ಯಾವ ಥರ ನೋಡ್ಕೋಬೇಕು ಪ್ರತಿಯೊಂದು ಈವೆಂಟ್ ಅಂದರೆ ಪ್ರಶ್ನೆಶಾಸ್ತ್ರದಲ್ಲಿ ಹೋದರೆ ಭಾಳಷ್ಟು ನಿಖರವಾದಂಥ ಒಂದು ಜ್ಯೋತಿಷ್ಯ ಸಿಗುತ್ತೆ. ಅದರಲ್ಲಿ ಎಕ್ಸಾಂಪಲಾಗಿ ಒಂದು ನಿಮಗೆ ತೋರಿಸ್ತೀನಿ ನೋಡಿ. ಯಾವುದೇ ಸಮಸ್ಯೆ ಇರಲಿ, ಅವರ ಒಂದು ಯಾವುದೇ ಒಂದು ಇಶ್ಯೂಸ್ ಇರಲಿ, ಏನೇ ಇರಲಿ, ಫಸ್ಟು ಅವ್ರು ತೊಗೊಳೋದು ಅವರಿಂದ ಒಂದು ನಂಬರ್ 1ರಿಂದ 249 ಒಂದು ಸಂಖ್ಯೆ ನೋಡಿ. ಫಸ್ಟು ನಂಬರ್ ತೊಗೊಂಡಾದ್ಮೇಲೆ ಇಲ್ಲಿ ನೀಟಾಗಿ ಕೊಡುತ್ತೆ. ಆ ನಂಬರ್ಸ್ ಹೊಡಿದ ತಕ್ಷಣ ಅವ್ರದ್ದು ಕ್ವಶನ್ ಅಂದರೆ ಅವರ ಒಂದು ಸಮಸ್ಯೆ ಏನಂತ ನಾವು ಅನಲೈಸ್ ಮಾಡಿದಾಗ ಇಲ್ಲಿ ಫಸ್ಟು ನಾನು ನೋಡ್ಬೇಕಾಗಿರೋದು ಮೇಯ್ನ್ ದಶನೇ ಮೇಯ್ನ್. ಅದರಲ್ಲಿ ಎಸ್ ಆರ್ ನೋ ಅಷ್ಟೇ ಹೇಳ್ತೀನಿ, ಏನೂ ಇಲ್ಲ. ನೆಕ್ಸ್ಟು ಭುಕ್ತಿ, ಇದಾದ ನಂತರ ಅಂತರ್ಭುಕ್ತಿ ಕರೆಂಟ್ ಸಿಚುವೇಶನ್ ಕರೆಕ್ಟ್ ಅನಲೈಸ್ ಮಾಡಿಕೊಡುತ್ತೆ. ಇದನ್ನು ನೋಡಿರುವಂಥ ಒಬ್ಬ ಕ್ಲೈಂಟ್ ಇದು ಮ್ಯಾರೇಜ್ ಇಶ್ಯೂಸ್ ಇತ್ತು. ಸೊ ಗಂಡ ಹೆಂಡ್ತಿಲಿ, ಬಟ್ ಇದು ಡಿವೈಡಿಂಗ್ ಆಗುತ್ತೆ, ಡೈವರ್ಸ್ ಆಗುತ್ತೆ, ಕೋರ್ಟ್ ಕೂಡ ಹೋಗುತ್ತೆ ಇದು, ಬಟ್ ಜೊತೆಗಿರಲ್ಲ ಅಂಥ ಒಂದು ಕೇಸ್ ಇದು. ಅದ್ರ ಕೂಡ ಸಕ್ಸಸ್ ರೇಟ್ ಕೂಡ ಕೊಟ್ಟಿದ್ದೀನಿ ವಿತ್ ಅವರವ್ರ ಕ್ಯಾರೆಕ್ಟರ್ ಕೂಡ ಅನಲೈಸ್ ಮಾಡಿಕೊಟ್ಬಿಡುತ್ತೆ. ಅಷ್ಟು ಅದ್ಭುತವಾದಂಥ ನಮ್ಮ ಒಂದು ಪ್ರಿಡಿಕ್ಷನ್. ಮದುವೆಗೆ ಇಶ್ಯೂಸ್ ಆಗಿರುತ್ತೆ. ಸೊ ಇದಕ್ಕೆ ನಾವು ಯಾವುದೇ ಥರದ ದೋಷ ಪೂಜೆ ಹೋಮ ಅಂತ ಹೇಳೋದಿಲ್ಲ. ಸೊ ಅದಕ್ಕೆ ಚಿಕ್ಕದಾಗಿ ರೆಮಿಡಿ ಕೊಡ್ತೀನಿ, ಅದು ಕೂಡ ಭಾಳ ಸುಲಭವಾಗಿ ನಾವು ಮಾಡ್ಕೋಬೋದು. ಅದು ಕೂಡ ಮಂತ್ರ ಯಂತ್ರ ತಂತ್ರಗಳಿಂದ. ಸರ್ವೇ ಜನಂ ಸುಖಿನೋ ಭವಂತು.